ಎಲ್ಲರೂ ಹೇಗಿದ್ದೀರಾ? ಸೊ ನೀವು ನೋಡ್ತೀರಾ ಹಾಗೆ ದರ್ ಇಸ್ 3 ಲಗೇಜಸ್ ಆರ್ ಪಿಕಿಂಗ್. ಸೊ ಯೂಟ್ಯೂಬ್ ತಲೆಗೆಡ್ಸ್ಕೊಬೇಕು. ಸೊ ನಮ್ಮ ಡ್ರೈವರ್ ಕೇಳಿದ್ರು, ಬೆಳಗ್ಗೆ ಮಾತಾಡಿದ್ದು ನೋಡಿ, ಪಾಪ ಟೆನ್ಷನ್ ಆಗೋಯ್ತು, ಹುಡುಗ ಎಲ್ಲಾದರೂ ಹೊಗೆ ಹೀಗೆ ಹಂಚ್ಕೊಂತಾನ ಅಂತ. ಸೊ ಒಂದು ಲಗೇಜಲ್ಲಿದೆ, ಇನ್ನೊಂದಲ್ಲಿದೆ, ಇದು ಹೆಲ್ಮೆಟ್ಟು. ಸೊ ನೀವು ನೋಡಿರ್ಬೇಕಾದ್ರೆ ನಾನು ಪ್ರೀವಿಯಸ್ ವ್ಲಾಗಲ್ಲಿ ಹೇಳಿದ್ದೆ, ನಾನು ಶೂ ಮರ್ತ್ಬಿಟ್ಟೆ ಕಳಿಸೋದು. ಸೊ ಅದಕ್ಕೋಸ್ಕರ ಐ ಆಮ್ ಕ್ಯಾರಿಂಗ್ ದ್ಯಾಟ್ ಆಲ್ಸೋ. ಸೊ ಇವಾಗ ಆನ್ ದ ವೇ ಟು ಏರ್ಪೋರ್ಟ್. ಸೊ ಟೈಮ್ ಬಂದು ಒಂದು 5:05 ನಾನು ಹೊರಟೆ. ಸೊ ಇವಾಗ ಆಲ್ಮೋಸ್ಟ್ ಒಂದು 5:55. ಸೊ ಹೋಗ್ತಾ ಇದ್ದೀವಿ. ಸೊ ಏರ್ಪೋರ್ಟಲ್ಲಿ ಸಿಗೋಣ. ನನಗೆ 8:30 ಫ್ಲೈಟ್ ಇರೋದು. ಸೊ ಸಿಗೋಣ. ರೈಟ್, ಸೊ ನಮ್ಮ ಲಡಾಖ್ ಟ್ರಿಪ್ ಸ್ಟಾರ್ಟ್ ಆಗ್ತಿದೆ. ಐ ಹೋಪ್ ಯು ಕ್ಯಾನ್ ಹಿಯರ್ ಮೈ ವಾಯ್ಸ್, ಬಟ್ ತುಂಬ ನಾಯ್ಸಿಯಾಗಿ ಕೂಡ ಇರ್ಬೋದು. ಸೊ ನಮ್ಮ ಫ್ಲೈಟ್ ರೆಡಿ ಇದೆ. ಆನ್ ಟೈಮ್ 8:25 ಐ ಆಮ್ ಲೀವಿಂಗ್. ಸೊ ಕ್ಯಾಚ್ ಅಪ್ ಆನ್ ದ ಫ್ಲೈಟ್. ಸಿಗುವ. ಗೋಡನಿಗೆ ಬಂದೆ ಪಂಜಾಬಲ್ಲಿ. ಪಂಜಾಬು ಅದು ಯಾವ ಊರು ಗೊತ್ತಿಲ್ಲ, ಓಡಾಡ್ತಾ ಇದ್ದೀನಿ ನೈಟ್ ಥರ ಅವಾಗಿಂದ. ಬಟ್ ನೀವೇನೋ ಮಾಡಂಗಿದ್ರೆ ದಯವಿಟ್ಟು ಈ ಥರ ಒಬ್ಬರೆಲ್ಲ ಸರ್ವಿಸ್ ಮಾಡಿಬಿಡಿ, ಬೇಜಾನ್ ರಿಸ್ಕು. ನನ್ನ ಗಾಡೀಲಿ ಇಟ್ಟವ್ರೆ, ರಿವರ್ಸಲ್ಲಿ ತೋರಿಸ್ತೀನಿ ರೀ. ಹೋಪ್ಫುಲಿ ಏನೂ ಆಗಿಲ್ಲ ಅಂತ ಅಂದ್ಕೊತೀನಿ, ಸೇಫಾಗಿ. ಆ್ಯಂಡ್ ನೋಡ್ರೆ ಸ್ವಲ್ಪ ಟೆನ್ಷನ್ ಆಗ್ತಾಯಿದೆ. ನೋಡೋಣ, ಬಿಚ್ಚ. ಸೈಡ್ ಸ್ಟ್ಯಾಂಡ್ ಯೂಸ್ ಮಾಡಿದ್ದಾರೆ, ನೀವು ನೋಡ್ಬೋದು. ಏನು ಮಾಡ್ತೀನೋ ಗೊತ್ತಿಲ್ಲ, ಏನು ಸರ್ಕಸ್ ಆಗುತ್ತೋ ನೋಡಬೇಕು. ಬಿಚ್ಚೋಣ ಇವಾಗ ಫುಲ್ಲು. ಇದೊಂದು ತಿರ್ಕೊಂಡಿದೆ, ನೆಟ್ಟೇನೋ ಹೋಗಿರ್ಬೇಕಿದು. ಇಂಡಿಕೇಟ್ರ್ ಒಂದು ಬೂಸ್ಟು. ಇನ್ನು ಏನೇನಾಗಿದೆಯೋ ನೋಡಬೇಕು. ಎಲ್ಲ ಫುಲ್ ಲೂಸ್ ಆಗಿಬಿಡುತ್ತೆ. ನಂಬರ್ ಪ್ಲೇಟ್ ಹೋಲ್ಡ್ರು ಹೊಡೆದೋಗಿಲ್ಲ, ಪ್ರೆಸ್ ಆಗಿದೆ ಅನಿಸುತ್ತೆ. ಪ್ರೆಸ್ ಆಗಿದೆ, ಬಾಕಿ
ಸ್ಟ್ಯಾಂಡ್ ಆಗ್ತಾ ಇದ್ದೀವಿ ನೋಡೋದಿತ್ತು. ಹೋಪ್ಫುಲಿ ಇಟ್ ವಿಲ್ ವೆಯ್ಟ್. ಸೊ ಎಲ್ಲ ರೆಡಿ ಮಾಡಿಸ್ಕೊಂಬಂದೆ, ಸೈಡ್ ಸ್ಟ್ಯಾಂಡ್ ಹಾಕಿಸ್ದೆ ಗಾಡಿಗೆ. ಸೊ 2 ಡಬ್ಬ ಬಿಚ್ಚಬೇಕು. ಹೋಪ್ಫುಲಿ ಇದೇನಾಗಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ. 5 ಇಯರ್ಸ್ ಟಾಪ್ ಬಾಕ್ಸ್ ಎಲ್ಲ ಇದೆ. ಇನ್ನೊಂದು ಡಬ್ಬ ಒಂದು ತರ್ತಾ ಇದ್ದಾನೆ, ಬಿಚ್ತೀನಿ ನೋಡೋಣ ಏನಾಗುತ್ತೆ. ಇದೇ ಹೊಸದಾಗ್ತಿತ್ತು ಸ್ಟ್ಯಾಂಡ್, ಹೊಡೆದೋಗಿತ್ತು ಕರೆಕ್ಟಾಗಿ ಸೆಂಟ್ರಿಗೆ. ಸೊ ಐ ಹ್ಯಾಡ್ ಟು ಪುಟ್ ಅ ನ್ಯೂ ಒನ್. ಅಲ್ಲೇ 3 ಅವರ್ ಆಗೋಯ್ತು. ಚಂಡೀಗಢ ಬಂದು 11 ಗಂಟೆ, ಇವಾಗ 3:30 ಟೈಮು. ರೈಟ್. ಸೊ ಬಂದೆ ಇವಾಗ ಹೋಟೆಲ್ ಏಥೆನ್ಸ್ ಅಂತ. ಸೊ ಸಿಕ್ಕಾಬಟ್ಟೆ ಸರ್ಕಸ್ ಆಯಿತು. ನೀವು ವಿಡಿಯೋ ನೋಡಿರ್ತೀರೋ ಆಲ್ರೆಡಿ, ಯಾಕೆಂದರೆ ಸ್ಟ್ಯಾಂಡ್ ಹೊಡೆದೋಗಿತ್ತು KTMದು. ಕೆಳಗಡೆಲ್ಲೋ ಬಿಟ್ಟಿದ್ದೀನಿ ಗಾಡಿ, ಏನಾಗುತ್ತೋ ಗೊತ್ತಿಲ್ಲ. ಭಗವಂತ ಹುಷಾರಾಗಿ ಕರ್ಕೊಂಬಪ್ಪ. ಎಲ್ಲ ಲಗೇಜ್ ತೊಗೊಂಬಂದೆ. 1400 ರೂಪಾಯಿ ಕೊಟ್ಟೆ. ಸೊ ಸಿಕ್ಕಾಬಟ್ಟೆ ಲಗೇಜ್ ಜಾಸ್ತಿ ಆಗಿರ್ಬೋದು, ನೀವು ನೋಡ್ತಾ ಇದ್ದೀರಾ. ತುಂಬಾ ಜಾಸ್ತಿ ಇದೆ ಲಗೇಜಸ್ ಎಲ್ಲ. ಸೊ ಫೋನಲ್ಲಿ ಬ್ಲಾಗ್ ಮಾಡ್ತಾಯಿದ್ದೀನಿ, ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ. ಎಲ್ಲ ಲಗೇಜ್ ಆದಷ್ಟು ಕಮ್ಮಿ ಮಾಡೋಕ್ಕೆ ಇವಾಗ ಅದೇ ದೊಡ್ಡ ಪ್ರೋಗ್ರಾಮು. ಊಟ ಬರಲಿ, ಊಟ ಬಂದ ತಕ್ಷಣ ಬ್ಯಾಟಿಂಗ್ ಮಾಡಿಬಿಟ್ಟು ಫುಲ್ ಎಲ್ಲ ಲಗೇಜ್ ಎಷ್ಟಾಗುತ್ತೋ ಅಷ್ಟು ಕಮ್ಮಿ ಮಾಡ್ಕೋಬೇಕಂತ ಪ್ಲ್ಯಾನ್ ಇರೋದು. ಸೊ ಎಲ್ಲ ತೊಗೊಂಬಂದೆ. ಸೊ ಹೋಪ್ಫುಲಿ KTM ಒಂದು 600 ರೂಪಾಯಿ ಖರ್ಚಾಯಿತು. ಬಟ್ ಐ ಥಿಂಕ್ ನೆವರ್ದಲೆಸ್ ಇಟ್ಸ್ ಓಕೆ, ಫೇರ್ ಎನಫ್. ಸೊ ಇವಾಗೆಲ್ಲ ಸಾರ್ಟ್ ಔಟ್ ಮಾಡ್ಕೊಳ್ಳೋದೇ ಇವಾಗ ದೊಡ್ಡ ರಾಕೆಟ್ ಸೈನ್ಸ್ ನನಗೆ. ಸೊ ಅದನ್ನು ಮಾಡ್ತೀನಿ. ಮಾಡಿಬಿಟ್ಟು